ನಿಮ್ಮ ಹೊಟ್ಟೆ ಸರಿಯಾಗಿ ಕ್ಲೀನ್ ಆಗ್ತಿಲ್ವಾ? ಅದು ಎಸ್ಪೆಷಲಿ ಒಂಥರ ಹೆವಿನೆಸ್ ಫೀಲ್ ಆಗುತ್ತೆ, ಬ್ಲೋಟಿಂಗ್ ಫೀಲ್ ಆಗುತ್ತೆ, ಗ್ಯಾಸ್ಟ್ರಿಕ್ ಥರ ಫೀಲು, ಅದು ಎಸ್ಪೆಷಲಿ ಈ ಕಾನ್ಸ್ಟಿಪೇಷನ್ ಥರ ಎಲ್ಲ ಫೀಲ್ ಆಗ್ತಿದೆಯಾ ನಿಮಗೆ? ಇವತ್ತು ನಾನು ಹೇಳೋ ಈ 3 ಡ್ರಿಂಕ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ 7 ದಿವಸದಲ್ಲಿ ನಿಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ. ಅದು ಯಾವುವುಗಳು ನಿಮಗೆ ಲೈವ್ ಆಗಿ ತೋರಿಸ್ತೀನಿ, ಯಾವ ಡ್ರಿಂಕ್ ಅದು, ಮತ್ತು ಇದನ್ನು ನೀವು ಯಾವ ರೀತಿ ಕುಡಿಬೇಕು, ಮತ್ತು ನಿಮ್ಮ ಹೊಟ್ಟೆಗೆ ಏನೇನೆಲ್ಲ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಿರಾ 7 ದಿವಸದಲ್ಲಿ ನಿಮ್ಮ ಹೊಟ್ಟೆ ಕ್ಲೀನ್ ಮಾಡುವಂಥ ಈ 3 ಸೂಪರ್ ಡ್ರಿಂಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ, ಈ 3 ಡ್ರಿಂಕ್ ಕುಡಿದ್ರೆ 7 ದಿನಗಳಲ್ಲಿ ಹೊಟ್ಟೆ ಕ್ಲೀನ್ ಆಗುತ್ತೆ. ಈ 3 ಡ್ರಿಂಕ್ ಯಾವ್ದು? ಮೊದಲನೇದು ಬಂದ್ಬಿಟ್ಟು, ಅದು ಎಸ್ಪೆಷಲಿ ಕಾನ್ಸ್ಟಿಪೇಷನ್, ಗ್ಯಾಸು, ಬ್ಲೋಟಿಂಗು, ಹೆವಿನೆಸ್ ಇರೋರಿಗೆಲ್ಲ ಇದೊಂಥರ ರಾಮಬಾಣ ಅಂತ ಹೇಳ್ಬೋದು. ಮೊದಲನೇದು ಬಂದ್ಬಿಟ್ಟು ನೋಡಿ ಇಲ್ಲಿ, ಸೋಕ್ಡ್ ಬ್ಲ್ಯಾಕ್ ರೈಸಿನ್ಸು, ಕಪ್ಪು ದ್ರಾಕ್ಷಿ. ಅದು ಯಾವುದು ಅಂತ ಹೇಳಿದ್ರೆ ನೋಡಿ ಇಲ್ಲಿ, ನಾನು ರಾತ್ರಿ ನೆನೆಸಿ ಇಟ್ಟಿದ್ದೆ ಇದನ್ನು. ಕಪ್ಪು ದ್ರಾಕ್ಷಿಗಳು, ನಾರ್ಮಲ್ ದ್ರಾಕ್ಷಿ ಅಲ್ಲ, ಕಪ್ಪು ದ್ರಾಕ್ಷಿ, ಬ್ಲ್ಯಾಕ್ ರೈಸಿನ್ಸ್ ಅಂತ ನೀವು ಕೇಳಿದ್ರೆ ಕೊಡ್ತಾರೆ. ಅದನ್ನು ನೀವು ಇದನ್ನು ರಾತ್ರಿ ನೆನೆಸಿ ಇಡಬೇಕು. ರಾತ್ರಿ ನೆನೆಸಿಟ್ಟು ನೀವು ಬೆಳಿಗ್ಗೆ ಇದನ್ನು ಕುಡಿಬೇಕು. ನೋಡಿ ಇಲ್ಲಿ, ನಾನು ರಾತ್ರಿ ನೆನೆಸಿಟ್ಟಿದ್ದೆ, ಟೇಸ್ಟು ಸಖತ್ತಾಗಿದೆ. ನೀವು ಇದನ್ನು ಕುಡಿಬೇಕು. ನೋಡಿ ಇಲ್ಲಿ ಯಾವ ರೀತಿ ಕುಡಿಬೇಕು ಅಂತ ಹೇಳಿದ್ರೆ, ನೈಟು 8 ರಿಂದ 10 ಬ್ಲ್ಯಾಕ್ ರೈಸಿನ್ಸ್ನ ನೆನೆಸಿ ಇಡಬೇಕು. ಅದನ್ನು ನೆನೆಸಿಟ್ಟಾಗ ನೋಡಿ ಇಲ್ಲಿ ಈ ಥರ ಅದು ಚೆನ್ನಾಗಿ ನೆಂದಾಗ ಈ ಕಲರ್ ಬರುತ್ತೆ, ನಿಮ್ಗೊಂಥರ ಗೋಲ್ಡ್ ಕಲರ್ ಬರುತ್ತೆ, ಚೆನ್ನಾಗಿ ಮೆದುನೂ ಆಗಿರುತ್ತೆ. ಇದನ್ನು ನಾನು ಮಾಡಿ ಇಟ್ಟಿದ್ದೆ ರಾತ್ರಿಯೇ. ಇದನ್ನು ನೀವು ರಾತ್ರಿ 8 ರಿಂದ 10 ಬ್ಲ್ಯಾಕ್ ರೈಸಿನ್ಸ್ ನೆನೆಸಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಲ್ಲಿ ತಿನ್ನಬೇಕು. ಆ ಡ್ರಿಂಕನ್ನು ಕುಡಿಬೋದು, ಅದ್ರ ಜೊತೆಗೆ ಅದೇನು ನೆನೆಸಿಟ್ಟಿರ್ತೀರ ದ್ರಾಕ್ಷಿನ ಅದನ್ನು ತಿನ್ಕೋಬೇಕು ನೀವು. ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹೊಟ್ಟೆ ಇದು ನ್ಯಾಚುರಲ್ ಗಟ್ ಕ್ಲೆನ್ಸರು. ಇದು ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಹೊಟ್ಟೆನ, ನಿಮ್ಮ ಗಟ್ಟು ಏನಿದೆ ಅದು ಕ್ಲೀನ್ ಮಾಡೋದಕ್ಕೆ ಶುರು ಮಾಡುತ್ತೆ. ಎಸ್ಪೆಷಲಿ ಈ ಡ್ರಿಂಕು ನೀವು 7 ದಿವಸ ಚಾಲೆಂಜ್ ತೊಗೊಂಡು ಇದನ್ನು ಫಾಲೋ ಮಾಡಿ ನೋಡಿ. ಯಾರ್ಯಾರಿಗೆ ಬ್ಲೋಟಿಂಗು, ಗ್ಯಾಸ್ಟ್ರಿಕ್ಕು ಮತ್ತು ಈ ಥರ ಹೆವಿನೆಸ್, ಹೊಟ್ಟೆ ಕ್ಲೀನ್ ಆಗಿಲ್ಲ ಅನ್ನೋ ಥರ ಎಲ್ಲ ಫೀಲ್ ಇದೆ, ಅವರಿಗೆಲ್ಲ ಇದು ಒಂಥರ ಸೂಪರ್ ಫಾರ್ಮುಲಾ ಅಂತ ಹೇಳ್ಬೋದು. ಮತ್ತು ಸ್ಟೂಲ್ ಸ್ಮೂತ್ ಆಗುತ್ತೆ. ಸ್ಟೂಲ್ ಅಂತ ಹೇಳಿದ್ರೆ ನಿಮ್ಮ ಈ ಒಳಗಡೆ ಮೋಷನ್ ಏನು ಕ್ಲಿಯರ್ ಆಗಲ್ಲ, ಒಂಥರ ಕಾನ್ಸ್ಟಿಪೇಷನ್ ಥರ ಎಲ್ಲ ಏನು ಫೀಲ್ ಆಗುತ್ತೆ, ಇದು ಕ್ಲಿಯರ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಕಪ್ಪು ದ್ರಾಕ್ಷಿ ನೆನೆಸಿ ತಿನ್ನೋದ್ರಿಂದ, ಮತ್ತು ಇದನ್ನು ಅದರಲ್ಲಿ ಏನು ನೀರಿರುತ್ತೆ ಆ ನೀರಿನ ಅಂಶನೂ ನೀವು ಕುಡಿದಾಗ ನಿಮ್ಮ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಮತ್ತು ನಿಮ್ಮ ಮೋಷನ್ನ ಕ್ಲಿಯರ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದು ಆಗಿತ್ತು ಮೊದಲನೇ ಡ್ರಿಂಕು. ಇನ್ನು 2ನೇ ಡ್ರಿಂಕ್ ಬಂದ್ಬಿಟ್ಟು ಸೋಕುಡ್ ಚಿಯಾ ಸೀಡ್ಸು ಯಾರಿಗೆ ಗೊತ್ತಿಲ್ಲ ಹೇಳಿ? ಸುಮಾರು ಜನಕ್ಕೆ ಗೊತ್ತು, ಸುಮಾರು ಜನ ಯೂಸ್ ಮಾಡ್ತಾರೆ, ಬಟ್ ಅದನ್ನು ಪ್ರಾಪರಾಗಿ ಯೂಸ್ ಮಾಡಲ್ಲ. ಅದರಿಂದ ನಿಮಗೆ ಪ್ರಾಪರಾಗಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಪರ್ ರಿಸಲ್ಟ್ಸು ಸಿಗಲ್ಲ. ಈ ಚಿಯಾ ಸೀಡ್ಸ್ ಅಂತ ಹೇಳಿದ್ರೆ ಸುಮಾರು ಜನ ಯೂಸ್ ಮಾಡಿಲ್ದಿರೋರ್ಗೂ ತೋರಿಸ್ತೀನಿ ನೋಡಿ ಇಲ್ಲಿ. ಈ ಚಿಯಾ ಸೀಡ್ಸು ನಾನು ಇದನ್ನು ನೆನೆಸಿಟ್ಟಿದ್ದೀನಿ ರಾತ್ರಿನೇ. ಇದೊಂಥರ ಜೆಲ್ಲಿ ಟೈಪ್ ಥರ ಆಗುತ್ತೆ, ಇದು ಒಂಥರ ಮೆತ್ತಗಾಗುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಇದು ಚಿಯಾ ಸೀಡ್ಸು ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಚಿಯಾ ಸೀಡ್ಸಲ್ಲಿ. ಇದನ್ನು ನೀವು ಟ್ರೈ ಮಾಡಬೇಕು. ನೋಡಿ ಇಲ್ಲಿ, ತುಂಬ ಒಳ್ಳೆಯದು ಈ ಚಿಯಾ ಸೀಡ್ಸು. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ನಿಮ್ಮ ಹೊಟ್ಟೆ ಕ್ಲೀನು ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ. 1 ಸ್ಪೂನ್ ಚಿಯಾ ಸೀಡ್ಸ್ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಕುಡಿಯಿರಿ, ಆಯಿತಾ? ಇದನ್ನು ಅಷ್ಟೇ, ಕಪ್ಪು ದ್ರಾಕ್ಷಿನೂ ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಈ ಸೋಕ್ಡ್ ಚಿಯಾ ಸೀಡ್ಸು ಇದನ್ನು ನೀವು ಟ್ರೈ ಮಾಡ್ಬೋದು, ಆಯಿತಾ? ಈ ಚಿಯಾ ಸೀಡ್ಸು ಇಫ್ ಇನ್ ಕೇಸ್ ನಿಮಗೆ ಇಲ್ಲಪ್ಪ ನನಗೆ ಬೆಳಗಿನ ಜಾವ ಕುಡಿಯೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನನೂ ಬೇಕಾದ್ರೆ ಕುಡಿಬೋದು. ಒಂಥರ ತುಂಬ ತಂಪಿದು, ಇದರಿಂದ ಏನು ನಿಮ್ಮ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ. ಇದು ಹೊಟ್ಟೆಗೂ ಒಳ್ಳೆಯದು, ನಿಮ್ಮ ಗಟ್ ಕ್ಲೀನ್ ಮಾಡೋದಕ್ಕೂ ಒಳ್ಳೆಯದು. ನೋಡಿ ಇಲ್ಲಿ, ಇಂಟೆಸ್ಟೈನು ಕ್ಲೀನ್ ಆಗುತ್ತೆ. ಎಸ್ಪೆಷಲಿ ಈ ಚಿಯಾ ಸೀಡ್ಸಿಂದ ನಿಮಗೆ ನಿಮ್ಮ ಇಂಟೆಸ್ಟೈನಲ್ಲಿ ಅದೇನು ಟಾಕ್ಸಿಕ್ ಅಂತೆಲ್ಲ ಸೇರ್ಕೊಂಡಿದೆ, ಆ ಗಲೀಜ್ ಅನ್ನೋದು ಏನಿದೆ ಅದು ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಬ್ಲೋಟಿಂಗು ರಿಡ್ಯೂಸ್ ಮಾಡುತ್ತೆ. ಈ ಚಿಯಾ ಸೀಡ್ಸು ನೋಡಿ ಯಾವ್ಯಾವ ರೀತಿಯೆಲ್ಲ ಯೂಸ್ಫುಲ್ ಇದೆ. ಇದು ನಿಮ್ಮ ಬ್ಲೋಟಿಂಗು, ಒಂಥರ ಹೊಟ್ಟೆ ಉಪ್ಸ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಏನಂತಾರೆ ಅದು ರಿಡ್ಯೂಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಅದ್ರ ಜೊತೆಗೆ ಗಟ್ಟು ಆ್ಯಕ್ಟಿವ್ ಆಗುತ್ತೆ. ಒಂಥರ ಗಟ್ಟು ಒಳಗಡೆ, ನಿಮ್ಮ ಹೊಟ್ಟೆ ಒಳಗಡೆ ಏನಿದೆ ಅದೊಂಥರ ವರ್ಕೇ ಆಗ್ತಿರಲ್ಲ, ಏನೋ ಒಂಥರ ಸ್ಲೋ ಇರುತ್ತೆ. ನಿಮ್ಮ ಬಾಡಿ ಎನರ್ಜಿ ಫೀಲ್ ಇರಲ್ಲ, ಒಂಥರ ವೆಯ್ಟ್ ಎಲ್ಲ ಗೈನ್ ಆಗಿರೋ ಥರ ಎಲ್ಲ ಅದೇನಾಗುತ್ತೆ ಅದು ನಿಮಗೆ ರಿಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಸೋಕ್ಡ್ ಚಿಯಾ ಸೀಡ್ಸು, ನೆನೆಸಿರುವಂತಹ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು, ಇದನ್ನು ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಇನ್ನು 3ನೇ ಡ್ರಿಂಕ್ ಬಂದ್ಬಿಟ್ಟು ಲೆಮನ್ ವಾಟರ್.
ಲೆಮನ್ ವಾಟರ್ ಯಾರಿಗೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಮಿಸ್ಕನ್ಸೆಪ್ಷನ್, ಅಯ್ಯೋ ಲೆಮನ್ ವಾಟರ್ ಕುಡಿದ್ಬಿಟ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ. ಅವರೆಲ್ಲ ದೊಡ್ಡ ಫೂಲ್ಸ್ ಅಂತಾನೆ ಹೇಳ್ಬೋದು ಆಯ್ತಾ. ಆದ್ರೂ ಈ ನ್ಯಾಚುರಲ್, ಎಸ್ಪೆಷಲಿ ಲೆಮನ್ ವಾಟರ್ ಅಷ್ಟು ನ್ಯಾಚುರಲ್ಲು ನಿಮಗೆ ಇಡೀ ಪ್ರಪಂಚದಲ್ಲಿ ಯಾವ ವಾಟರ್ ಸಿಗಲ್ಲ ಅನ್ಸುತ್ತೆ. ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಆಯ್ತಾ ನಿಮ್ಮ ಈ ಗಟ್ಟಲ್ಲಿ ಏನೇನೆಲ್ಲ ಈ ಟಾಕ್ಸಿಕ್ ಇದೆಯೋ ಅದೆಲ್ಲ ಕ್ಲೀನ್ ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ನಾನು ಲೈವ್ ಆಗಿ ತಂದಿದ್ದೀನಿ. ಇಲ್ಲಿ ಒಂದು ಗ್ಲಾಸಿಗೆ ಈ ಥರ ಲೆಮನ್ನ ಹಿಂಡ್ಬಿಟ್ಟು ಆಯಿತಾ, ನೀವು ಡೈಲಿ ಒಂದು ಗ್ಲಾಸ್ ಕುಡಿಯೋದ್ರಿಂದ ಏನೇನೆಲ್ಲ ಉಪಯೋಗ ಅಂತ ನಿಮಗೆ ಗೊತ್ತಿಲ್ಲ, ಅದನ್ನು ನೀವು ತಿಳಿಸ್ಕೊಡ್ತೀನಿ. ಎಸ್ಪೆಷಲಿ ನಿಮ್ಮ ಬ್ಲೋಟಿಂಗ್ ಇರೋರಿಗೆ, ಈ ಕಾನ್ಸ್ಟಿಪೇಷನ್ ಇರೋರಿಗೆ, ಮತ್ತು ಹೆವಿನೆಸ್ ಗ್ಯಾಸ್ ಎಲ್ಲ ಇರೋರಿಗೆ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಎಸ್ಪೆಷಲಿ ಯಾವ್ದು ಹೇಳಿ, ಲೆಮನ್ ವಾಟರು. ನೋಡಿ ಇಲ್ಲಿ ಲೆಮನ್ ವಾಟರು ಹೊಟ್ಟೆ ಲೈಟ್ ಆಗುತ್ತೆ. ಲೆಮನ್ ವಾಟರ್ ಕುಡಿಯೋದ್ರಿಂದ ಎಸ್ಪೆಷಲಿ ಈ ಸಮ್ಮರಲ್ಲಿ ಡೈಲಿ ಪ್ರತಿಯೊಬ್ಬರು ಒಂದು ಗ್ಲಾಸ್ ಲೆಮನ್ ವಾಟರ್ ಕುಡಿಯೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನಿಮ್ಮ ಹೀಟನ್ನು ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹೊಟ್ಟೆನ ಲೈಟ್ ಆಗಿಡುತ್ತೆ. ಒಂಥರ ಏನು ಉಪ್ಸ ಹೆವಿನೆಸ್ ಎಲ್ಲ ಇರುತ್ತಲ್ಲ, ಇದು ಎಸ್ಪೆಷಲಿ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಜೀರ್ಣಕ್ರಿಯೆ ಬೆಟರ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಜೀರ್ಣಕ್ರಿಯೆ, ಯಾರ್ಯಾರಿಗೆ ಜೀರ್ಣಕ್ರಿಯೆ ಕಷ್ಟ ಆಗ್ತಿದೆಯಲ್ಲ ಅದೆಲ್ಲ ಅವ್ರಿಗೆ ಒಂಥರ ಬೆಟರ್ ಆಗೋದಕ್ಕೆ ಈಸಿ ಆಗುತ್ತೆ, ನೀಟಾಗಿ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಲೆಮನ್ ವಾಟರು ಪ್ರತಿಯೊಬ್ಬರು ಡೈಲಿ ಒಂದು ಗ್ಲಾಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇವಾಗ ಫಸ್ಟು ನೀವೇನು ತಿಳ್ಕೊಂಡ್ರೆ ಸೋ ಗುಡ್ ಬ್ಲ್ಯಾಕ್ ರೈಸನ್ಸ್, ಕಪ್ಪು ದ್ರಾಕ್ಷಿ ನೀರು, ಅದನ್ನು ನೀವು ಮತ್ತು ದ್ರಾಕ್ಷಿನೂ ತಿನ್ನಬೇಕಾಗುತ್ತೆ. ಅದ್ರ ಜೊತೆಗೆ ಸಬ್ಜಾ ಸೀಡ್ಸ್, ಸೋ ಗುಡ್ ಚಿಯಾ ಸೀಡ್ಸು, ಅದ್ರ ಜೊತೆಗೆ ಲೆಮನ್ ವಾಟರು. ಲೆಮನ್ ವಾಟರ್ ಅಂತೂ ನಾನು ಡೈಲಿ ನನ್ನ ಡಯಟಲ್ಲಿ ಕಂಪಲ್ಸರಿ ಆ್ಯಡ್ ಮಾಡ್ತೀನಿ. ನೀವು ಇದನ್ನು ಎಸ್ಪೆಷಲಿ ಸಮ್ಮರಲ್ಲಿ ಆ್ಯಡ್ ಮಾಡಿದಾಗ ನಿಮ್ಮ ಬ್ಲೋಟಿಂಗು ಕಡಿಮೆ ಆಗುತ್ತೆ. ಇದಿಷ್ಟು ಡ್ರಿಂಕ್ಸ್ ಆಗಿತ್ತು. ಇನ್ನು ನಿಮಗೆ ಲಾಸ್ಟ್ ಫೈನಲ್ ಟಿಪ್ಪು, ಎಸ್ಪೆಷಲಿ ಕಾನ್ಸ್ಟಿಪೇಷನ್ನು ಹೆವಿ ಇರೋರಿಗೆ ಮತ್ತು ಮೋಷನ್ ಕ್ಲಿಯರ್ ಆಗಿಲ್ದಿರೋರಿಗೆ ನಾನೊಂದು ಸ್ಟ್ರಾಂಗ್ ಟಿಪ್ಪು ಕೊಡೋದೇನು ಅಂತ ಹೇಳಿದ್ರೆ, ನೀವೊಂದು ಏನಂತಾರೆ ಈ ಸೂಪರ್ ಫ್ರೂಟ್ನ ನೀವು ತಿನ್ನೋದನ್ನ ರೂಢಿ ಮಾಡ್ಕೋಬೇಕು. ಅದು ಯಾವುದಪ್ಪ ಸೂಪರ್ ಫ್ರೂಟ್ ಅಂತ ಹೇಳಿದ್ರೆ, ಡೈಲಿ ಒಂದು ಬೌಲು ಪಪಾಯ, ಡೈಲಿ ನೀವು ಒಂದು ಬೌಲು ಪಪಾಯ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಯಾರ್ಯಾರಿಗೆ ಈ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಮೋಷನ್ಗೆ ಹೋಗೋ ಪ್ರಾಬ್ಲಮ್ಮು, ಇದೆಲ್ಲ ಏನಂತಾರೆ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಒಂದು ಬೌಲ್ ತಿನ್ನೋದ್ರಿಂದ ನಿಮ್ಮ ದೇಹ ಏನೂ ಆಗಲ್ಲ. ನೀವು ಕುಡಿಯುವಂಥ ಸಾಫ್ಟ್ ಡ್ರಿಂಕ್ಸ್ಗಳು, ನೀವು ತಿನ್ನುವಂಥ ಜಂಕ್ ಫುಡ್ಗಳು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೊಂಥರ ನಿಮಗೆ ಏನಂತಾರೆ ನ್ಯಾಚುರಲ್ ಸೂಪರ್ ಫ್ರೂಟ್ ಅಂತಲೇ ಹೇಳ್ಬೋದು. ಈ ರೀಲ್ಸು, ಇನ್ಸ್ಟಾಗ್ರಾಮು ಮತ್ತು ಈ ಯೂಟ್ಯೂಬ್ಗಳಲ್ಲೆಲ್ಲ ಪಪಾಯ ತಿನ್ನಬೇಡಿ, ಈಟ್ ಜಾಸ್ತಿ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಹಬ್ಬಿಸ್ತಾರೆ. ನಿಮ್ಗೇನಾದ್ರೂ ಮೋಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಆಯಿತಾ ಪಪಾಯನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫೈಬರ್ ರಿಚ್ ಆಗಿರುತ್ತೆ ಇದು. ಎಸ್ಪೆಷಲಿ ಫೈಬರಲ್ಲಿ ಸಿಕ್ಕಾಪಟ್ಟೆ ರಿಚ್ಚು. ಮೋಷನ್ ಪ್ರಾಬ್ಲಮ್ ಇರೋರು ಈ ಪಪಾಯನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಡೈಜೆಷನ್ನು ಇಂಪ್ರೂವ್ ಮಾಡುತ್ತೆ ಪಪಾಯ ಆಯಿತಾ. ಈ ಪಪಾಯ ಹಣ್ಣಿನಿಂದ ಇಷ್ಟೆಲ್ಲ ನಿಮಗೆ ಉಪಯೋಗ ಇದೆ. ಮತ್ತು ಈ 3 ಡ್ರಿಂಕ್ಸನ್ನು ನೀವು ಡೈಲಿ 7 ಡೇಸು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಏನಂತಾರೆ ಡಯಟಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ದಿನಚರಿಯಲ್ಲಿ ಆಗಿರ್ಬೋದು, ಇದನ್ನು ನೀವು ಆ್ಯಡ್ ಮಾಡಿಕೊಂಡಾಗ ನಿಮ್ಮ ಗಟ್ಟು ಕ್ಲೀನ್ ಆಗುತ್ತೆ. ಮತ್ತು ನಿಮ್ಮ ಏನಂತಾರೆ ಹೊಟ್ಟೆಲೆಲ್ಲ ಏನು ಟಾಕ್ಸಿಕ್ ಇದೆ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಶುರು ಆಗುತ್ತೆ. ಎಸ್ಪೆಷಲಿ ಕಾನ್ಸ್ಟಿಪೇಷನ್ನು, ಗ್ಯಾಸ್ ಪ್ರಾಬ್ಲಮ್ಮು, ಬ್ಲೋಟಿಂಗು, ಹೆವಿನೆಸ್ಸು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ನೀವು ಇಷ್ಟೆಲ್ಲ ಮಾಡಿದ್ರೂ ನಿಮ್ಮ ಏನಂತಾರೆ ದೇಹ ಮಾತ್ರ ಇನ್ನೂ ದಪ್ಪ ಇದೆ. ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಫಸ್ಟು ನನ್ನ ಈ ದಪ್ಪ ದೇಹದಿಂದ ಫಿಟ್ ದೇಹ ಆಗಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತ ಹೇಳಿದ್ರೆ ಆಯಿತಾ, ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮ್ಮ ವೆಯ್ಟ್ ಲಾಸ್ ಕೋಚಿಂಗ್ ಮಾಡ್ತೀನಿ, ಪರ್ಸ್ನಲ್ ಕೋಚಿಂಗು. ಇದು ಯಾವುದೇ ರೀತಿ ಫ್ರೀ ಇರಲ್ಲ ಆಯಿತಾ. ಕೋಚಿಂಗ್ ಅಂತ ಹೇಳಿದ್ರೆ ಆಯಿತಾ ನಾನು ಫೀ ತಗೊತೀನಿ, ಅದ್ರ ಜೊತೆಗೆ ನಿಮಗೆ ನಾನು ಪರ್ಸ್ನಲಾಗಿ ಟ್ರೈನ್ ಮಾಡ್ತೀನಿ. ನಿಮ್ಮ ವೆಯ್ಟು 8 ವಾರದಲ್ಲಿ 7 ರಿಂದ 8 kg ವೆಯ್ಟ್ ಲಾಸ್ ಆಗೋವರೆಗೂ ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದು 8 ವೀಕ್ಸ್ ಆಗಿರ್ಬೋದು, 12 ವೀಕ್ಸ್ ಆಗಿರ್ಬೋದು, ಅಥವಾ 16 ವೀಕ್ಸ್ ಆಗಿರ್ಬೋದು, ಡಿಪೆಂಡ್ಸ್ ಆಯಿತಾ. ಅದ್ರ ಮೇಲೆ ನಿಮ್ಮ ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ನೀವು ಹೆಲ್ದಿಯಾಗಿ ಮನೆ ಫುಡ್ಡಲ್ಲೇ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಇದೇ ರೀತಿ ನಿಮಗೆ ಹೆಲ್ದಿ ರಿಲೇಟೆಡ್ ಡಿಸಿಪ್ಲೈನು, ವೆಲ್ತ್ ರಿಲೇಟೆಡ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.